ನಾನು ಯಾಕೆ ನಂಜುಂಡಪ್ಪನವರು ವರದಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ. ಈಗ ಪ್ರಾದೇಶಿಕ ಅಸಮಾಧಾನ ಹೋಗ್ಬೇಕು ಅಂತೇನೆ ಮಾಡಿದ್ದು ಅದನ್ನು. ನಂಜುಂಡಪ್ಪನವರು ವರದಿ ಕಮಿಟಿಯನ್ನು ಮಾಡಿದವರು ಯಾರು? ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ. ಈಗ ಗೋವಿಂದರಾವ್ ಕಮಿಟಿಯನ್ನು ಮಾಡಿರೋರು ಯಾರು? ನಾವೇನೆ. ಇವರೇನು ಮಾಡಿದರು? ಇವರೇನು ಮಾಡಿಲ್ಲ. ಇವರು ನೀರಾವರಿ ಉತ್ತರ ಕರ್ನಾಟಕದ ತಾನೇ ಅಪ್ಪರ್ ಕೃಷ್ಣ, ಮಾದಾಯಿ ಅಪ್ಪರ್ ಕೃಷ್ಣ ಉತ್ತರ ಕರ್ನಾಟಕದ್ದಲ್ಲ. ಅದನ್ನ ಯಾಕೆ ಇವತ್ತಿನವರಿಗೆ ಮಾಡಿಸ್ಕೊಟ್ಟಿಲ್ಲ? ಅದನ್ನ ಹೇಳ್ಬೇಕಾ ಬೇಡ? ನಿಮ್ಮಿಂದ ನಿಂತೋಗಿದೆಯಪ್ಪ ಅಂತ ಹೇಳ್ಬೇಕಾ ಬೇಡ? ಅಪ್ಪರ್ ಕೃಷ್ಣ ನಿಮ್ಮಿಂದ ನಿಂತೋಗಿದೆ ಅಂತ ಹೇಳ್ಬೇಕಾ ಬೇಡ? ಎಲ್ಲಿಗೆ ಹೊಂಟೋದ್ರಿ ಅಂತಂದ್ರೆ 11,495 ಕೋಟಿ ಕೊಡಬೇಕು 15ನೇ ಹಣಕಾಸಿನ ಪ್ರಕಾರ. ಇವತ್ತಿನವರೆಗೆ ಕೊಟ್ಟಿಲ್ಲ, ₹1 ಕೊಟ್ಟಿಲ್ಲ. ಆಮೇಲೆ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂದರು, ಇವತ್ತಿನವರೆಗೂ ಕೊಟ್ಟಿಲ್ಲ. JJMನಲ್ಲಿ 13,000 ಕೋಟಿ ಕೊಟ್ಟಿಲ್ಲ. ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ಉತ್ತರ ಕೊಟ್ಟಿರೋದು ಏನಪ್ಪ ಅಂತಂದ್ರೆ, ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸಿಲ್ಲ, ಅದಕ್ಕೋಸ್ಕರ ಕೊಟ್ಟಿಲ್ಲ ಅಂತ ಹೇಳೋದು. ಎಲ್ಲ ಕೊಟ್ಟಿದ್ದೀವಿ ನಾನು ಕೇಳಿದೆ. ನಾನು ಹಿಂಗಂದ್ರೆ PSC ಚೇರ್ಮನ್ ಇದ್ದೆ ನಾನು 2.5 ವರ್ಷ. PSC ಒಳಗೆ ನಿಮ್ಮ ಅಧಿಕಾರಿಗಳು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ರಿಫಂಡಬಲ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಟ್ ಇಸ್ ನಾಟ್ ರಿಫಂಡಬಲ್. ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಲ್ಯಾಪ್ಸ್ಡ್. ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ನ ಕೇಳಿದೆ. ನಾನು ಈಗ ನಿನ್ನೆ ಈ ಥರ ಸೋಮಣ್ಣವರು ಉತ್ತರ ಕೊಟ್ಟಿದ್ದಾರೆ. ಎಂಥದ್ದು R.C. ಪಾಟೀಲ ನಿಮ್ಮ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೌದು ಸರ್, R.C. ಪಾಟೀಲ್. R.C. ಪಾಟೀಲ್. ಹೌದು ಸರ್, R.C. ಪಾಟೀಲ್. ಆಮೇಲೆ ನೀವು ಹೇಳಿ. UC ಕೊಟ್ಟಿಲ್ಲ ಅಂಥೇಳಿ ಪ್ರಸ್ತಾಪ ಮಾಡಿದ್ರಿ. ನಾನು ಇದ್ರ ಬಗ್ಗೆ ಇರ್ತಕ್ಕಂಥ ಹಲವಾರು ಮಾಹಿತಿಗಳನ್ನು ಪಡೆದುಕೊಂಡೆ. ಆಲ್ UCs regarding JJM are sent. And one second, ಹೇಳ್ತೇನೆ, ಪೂರ್ಣ ಹೇಳ್ತೇನೆ. We have already released, Karnataka state has released for this program 7,045 crores. 7,045 crores till now as advance of state share, and 1,500 crore in 25-26 in same way. So last 2 years we have released almost 8,000 crores as advance to state share for JJM. This is the actual position. ನೀವು ಹೇಳೋದು ಕೇಳಿಬಿಟ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನಾವೇನೂ ಕೊಟ್ಟಿಲ್ಲ. ಯುಟಿಲೈಸೇಷನ್ ಸರ್ಟಿಫಿಕೇಟು ಕೊಟ್ಟಾಗಿದೆ. ನಾವು ನಮ್ಮ ಶೇರ್ ಏನಿತ್ತು ಅದನ್ನು ಶೇರು JJMದಲ್ಲಿ ಬಿಡುಗಡೆ ಮಾಡಿಯೂ ಆಗಿದೆ. ಆದರೆ ಕೇಂದ್ರ ಸರ್ಕಾರ ನಮಗೆ ಹಣ ಬಿಡುಗಡೆ ಯಾವಾಗ ಕಳಿಸ್ಬೇಕಾಗಿತ್ತು, ಯಾವಾಗ ಕಳಿಸಿದ್ದಾರೆ ಈಗ ಆಗ್ಲೇ ಕಳಿಸಿ. ಈಗ ಕಳಿಸಿದ್ದು ಲೋಕಸಭೆಯಲ್ಲಿ ಪ್ರಸ್ತಾಪ ಆದ್ರ ಮೇಲೆ ಕಳಿಸ್ತಾ ಇದ್ದಾರೆ. ಟೈಮ್ಲಿ ಕಳಿಸ್ಲಿಲ್ಲ ಅಂತ ಲೋಕಸಭೆ ಸರ್, ತಮಗೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಕರೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಆದಂಥ ಎಲ್ಲ ರೆಸೊಲ್ಯೂಷನ್ಗಳನ್ನು ಅಧಿಕಾರಿಗಳು ಕೊಟ್ಟಂಥ ಉತ್ತರಗಳ ಪ್ರತಿಯನ್ನು ತಮಗೆ ಕಳಿಸ್ಕೊಡ್ತೀನಿ. ಸರ್, ಆಗಲೇ ತಾವು ಶುಗರ್ದು ಒಂದೇ ಮಿನಿಟ್ ಸರ್ ಶುಗರ್ದು ತಾವು ಹೇಳಿದ್ರಿ SIP ಕಾನೂನು ಬಗ್ಗೆ UPದು. ಇಲ್ಲಿ ಸ್ಟೇಟ್ನಾಗ ಇನಾಯಿಗೆ ನಿಮ್ಮ ನಿರಾಣಿಯವರು ಸಿಸ್ಮಾದವರು ಎಲ್ಲರೂ ಹೈಕೋರ್ಟಿಗೆ ಹೋಗಿದ್ರು. ಜಸ್ಟ್ ಈಗ ಆರ್ಗ್ಯುಮೆಂಟ್ ಮುಗ್ದಿತ್ತು.